1 ಕೋಟಿ 2 ಕೋಟಿ 10 ಕೋಟಿ. ನಯನಾ ಮೇಡಮ್, ಅರ್ಧ ಸಿಟಿನ ನೀವೇ ಪರ್ಚೇಸ್ ಮಾಡಿದ್ದೀರಾ. ಚಿಕ್ಕ ಪುಟ್ಟ ಡೀಲ್ಸು ನಮಗೂ ಬಿಟ್ಕೊಡಿ. ಆ ಬಿಸ್ನೆಸ್ ಮ್ಯಾನ್ ಮಾತ್ ಕೇಳಿ ನಯನ ಮುಖದಲ್ಲಿ ಒಂದು ನಿಗೂಢ ನಗು ಮೂಡ್ತು. ನಯನ ಸಿಟಿಯ ಸಕ್ಸಸ್ಫುಲ್ ಬಿಸ್ನೆಸ್ ವುಮೆನ್ ಆಗಿದ್ಲು ಅಂಡ್ ಅವಳು ನಗ್ತಾ ತನ್ನ ಜಾಗದಲ್ಲಿ ಕೂತ್ಕೊಂಡ್ಲು. ಆದ್ರೆ ಅದೇ ಸಮಯಕ್ಕೆ ಬಂದ ಒಂದು ವಾಯ್ಸ್ ಅಲ್ಲಿದ್ದೋರನ್ನ ಬೆಚ್ಚಿ ಬೀಳಿಸ್ತು. 50 ಕೋಟಿ. ಸೀದಾ 50 ಕೋಟಿ. ಇವನ್ ಯಾರು? ಅರೆ, ಇದು ಡೆಲಿವರಿ ಬಾಯ್ ಸಾಮ್ರಾಟ್ ಅಲ್ವಾ? ಅವನ ಹತ್ರ 50 ಕೋಟಿ ಎಲ್ಲಿಂದ ಬರುತ್ತೆ? ಅವನ್ನ ಯಾರು ಗುರ್ತಿಡಿಯೋದು ಬೇಡ ಅಂತ ರೆಡಿಯಾಗಿ ಕೋಟ್ ಸೂಟ್ ಹಾಕೊಂಡು ಬಂದಿದ್ದಾನೆ. ಹೌದು, ಇವನ್ 2 ದಿನದ ಹಿಂದೆ ನನ್ನ ಆಫೀಸ್ಗೆ ಲಂಚ್ ಡೆಲಿವರಿ ಮಾಡಕ್ ಬಂದಿದ್ದ. ನಮ್ಗೆ ಮರ್ಯಾದಿನೇ ಇಲ್ವಾ ಇಲ್ಲಿ? ಬೀದಿಲ್ ತಿರ್ಗೋ ಬಿಕಾರಿ ಎಲ್ಲ ಇಷ್ಟು ದೊಡ್ಡ ಆಕ್ಷನ್ಗೆ ಹೆಂಗ್ ಬಂದ? ಮತ್ತೊಂದ್ ಕಡೆ ಸಾಮ್ರಾಟ್ ಸುಮ್ನೆ ಕೂತ್ಕೊಂಡು ಎಲ್ರ ಮಾತನ್ನ ಕೇಳಿಸ್ಕೊತಿದ್ದ. ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ಹೇಳ್ದ. ಅವನು ಆಕ್ಷನ್ ಮ್ಯಾನೇಜರ್ ಹತ್ರ ಹೇಳ್ದ, ಇವನ್ ಹತ್ರ 50 ಕೋಟಿ ಏನು 50 ರೂಪಾಯಿ ಕೂಡ ಇರಲ್ಲ. ನೀವ್ ಈ ಆಕ್ಷನ್ ನಿಲ್ಸಿ ಅಂಡ್ ಈ ಫಾರಿನ್ ಇಂಪೋರ್ಟೆಡ್ ಕಾರ್ಡ್ ಅನ್ನ ನಯನಾ ಮೇಡಮ್ ಕೊಡಿ. ಇಲ್ಲ, ಒಂದ್ ನಿಮಿಷ. ಒಂದ್ ವೇಳೆ ಈ ಡೆಲಿವರಿ ಬಾಯ್ ಹತ್ರ 50 ಕೋಟಿ ಇಲ್ಲ ಅಂದ್ರೆ ನಾನು ನಯನಾ ಮೇಡಮ್ ಬಿಡ್ಗೆ ಚಾಲೆಂಜ್ ಮಾಡ್ತೀನಿ. ನಾನು ಈಗ ಕಾರ್ಪೊರೇಟ್ಗೆ 11 ಕೋಟಿ ಕೊಡೋದಕ್ಕೆ ತಯಾರಿದ್ದೀನಿ. ಆ ವ್ಯಕ್ತಿ 11 ಕೋಟಿ ಹೇಳಿದ ಕೂಡ್ಲೆ ಸಾಮ್ರಾಟ್ ಮತ್ತೆ ಹೇಳ್ದ, 70 ಕೋಟಿ. ಲೋ ಡೆಲಿವರಿ ಬಾಯ್, ನೀನೇನ್ ಹುಚ್ಚಾನ? ಎಲ್ಲಿಂದ ತರ್ತೀಯಾ? 70 ಕೋಟಿ. ಇದು ಆಕ್ಷನ್, ಮಕ್ಳಾಟ ಅಲ್ಲ. ಇಲ್ಲಿ ಹೇಳಿದ್ದನ್ನ ಕೊಡ್ಬೇಕಾಗುತ್ತೆ ಅಂತ ಹೇಳ್ತಾ ಆ ವ್ಯಕ್ತಿ ಸಾಮ್ರಾಟ್ಗೆ ಹೊಡೆಯೋಕೆ ಮುಂದಾದ. ಆದ್ರೆ ಸಾಮ್ರಾಟ್ಗೆ ಆ ಏಟಿನಿಂದ ಏನೂ ಆಗಿಲ್ಲ. ಅವನು ನಿಂತಲ್ಲೇ ಅಲುಗಾಡ್ದೆ ನಿಂತ್ಕೊಂಡಿದ್ದ. ಆದ್ರೆ ಆ ವ್ಯಕ್ತಿ ತಾನು ನಿಂತಲ್ಲಿಂದ 2 ಹೆಜ್ಜೆ ಹಿಂದೆ ಹೋಗ್ಬಿಟ್ಟ. ನೆಕ್ಸ್ಟ್ ಮೂಮೆಂಟ್ ಸಾಮ್ರಾಟ್ ತನ್ನ ಜಾಕೆಟ್ ನಿಂದ ಒಂದು ಚೆಕ್ ಬುಕ್ ತೆಗೆದು ಅದರಲ್ಲಿ 70 ಕೋಟಿ ಅಮೌಂಟ್ ಬರೆದು ಸೈನ್ ಮಾಡೋಕೆ ಶುರು ಮಾಡ್ದ. ಅವನು ಚೆಕ್ ಬರೆಯೋದನ್ನ ಅಲ್ಲಿದ್ದ ಎಲ್ಲಾ ಜನರು ನೋಡ್ತಿದ್ರು, ಜೊತೆಗೆ ಬೆಚ್ಚಿ ಬಿದ್ದಿದ್ರು. ಎಲ್ರಿಗೂ ಅನ್ನಿಸ್ತು ಸಾಮ್ರಾಟ್ ಜೈಲ್ಗೆ ಹೋಗೋಕೆ ಎಲ್ಲಾ ತಯಾರಿ ಮಾಡ್ಕೊಂಡ್ ಬಂದಿದ್ದಾನೆ ಅಂತ. ಯಾಕಂದ್ರೆ ಅಷ್ಟು ಕಾನ್ಫಿಡೆನ್ಸ್ ನಲ್ಲಿ ಅವನು ಚೆಕ್ ಫಿಲ್ ಮಾಡ್ತಿದ್ದ. ಸಾಮ್ರಾಟ್ ಚೆಕ್ ಫಿಲ್ ಮಾಡಿ ಅಲ್ಲಿದ್ದ ಬ್ಯಾಂಕ್ ಮ್ಯಾನೇಜರ್ ಕೊಟ್ಟ. 3 ಕೋಟಿ ಬೆಲೆ ಬಾಳೋ ವಸ್ತುವಿಗೆ ಈ ಸಾಮ್ರಾಟ್ ನಂತ ನಾರ್ಮಲ್ ಡೆಲಿವರಿ ಬಾಯ್ 70 ಕೋಟಿ ಯಾಕೆ ಕೊಡ್ತಿದ್ದಾನೆ ಅಂತ ಒಂದ ಕ್ಷಣ ಬ್ಯಾಂಕ್ ಮ್ಯಾನೇಜರ್ಗೆ ಕೂಡ ನಂಬಿಕೆ ಬರ್ಲಿಲ್ಲ. ಅಂಡ್ ನಿಜವಾಗ್ಲೂ ಅವನ ಅಕೌಂಟ್ ನಲ್ಲಿ 70 ಕೋಟಿ ಇದ್ಯಾ ಇಲ್ವಾ? ಮ್ಯಾನೇಜರ್ ಸ್ವಲ್ಪ ಟೈಮ್ ಚೆಕ್ ನ ಡೀಟೇಲ್ಸ್ ತೆಗಿಯೋಕೆ ನೋಡಿದ್ರು ಅಂಡ್ ಅವರು ಆನ್ಲೈನ್ ನಲ್ಲಿ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ನೋಡಿದಾಗ ಬೆಚ್ಚಿ ಬಿದ್ರು. ಅದಾದ್ಮೇಲೆ ಮ್ಯಾನೇಜರ್ ಎದ್ ನಿಂತು ಮೈಕ್ ನಲ್ಲಿ ಹೇಳಿದ್ರು, ಈ ಬಿಡ್ಡಿಂಗ್ ಇಲ್ಲಿಗೆ ಕ್ಲೋಸ್ ಆಗ್ತಿದೆ. ಈ ಸ್ಪೆಷಲ್ ಇಂಪೋರ್ಟೆಡ್ ಕಾರ್ಪೆಟ್ 70 ಕೋಟಿಗೆ ಸಾಮ್ರಾಟ್ ಸರ್ಗೆ ಕೊಡಲಾಗ್ತಿದೆ ಅಂತ ಮ್ಯಾನೇಜರ್ ಮೈಕ್ ನಲ್ಲಿ ಅನೌನ್ಸ್ ಮಾಡಿದ ಕೂಡ್ಲೆ ಅಲ್ಲಿ ನೆರೆದಿದ್ದ ಎಲ್ಲಾ ಜನ ಬಿಟ್ ಕಣ್ಣು ಬಿಟ್ ನೋಡ್ತಿದ್ರು. ಅದೇ ಸಮಯಕ್ಕೆ ಎಲ್ರಿಗಿಂತ ಹಿಂದೆ ಕೂತಿದ್ದ 10 ಕೋಟಿ ಬಿಡ್ ಮಾಡಿದ ಬ್ಯೂಟಿಫುಲ್ ಹುಡುಗಿ ಮಿಸ್ ನಯನಾಗೆ ಒಂದು ಕಾಲ್ ಬರುತ್ತೆ. ಹಲೋ, ಆ ಇಂಪೋರ್ಟೆಡ್ ಕಾರ್ಪೊರೇಟ್ ನಿಮ್ಗೆ ಸಿಕ್ತಾ? ಯಾರು ಸಾಮ್ರಾಟ್ ಅಂತೆ, ಡೆಲಿವರಿ ಬಾಯ್. ಅವನು 70 ಕೋಟಿ ಬಿಡ್ ಮಾಡ್ದ. ಆದ್ರೆ ಇತ್ತೀಚೆಗೆ ಡೆಲಿವರಿ ಮಾಡೋರ್ ಕೈಯಲ್ಲೂ ಇಷ್ಟು ದುಡ್ಡು ಬಂತ. 5 ಕೋಟಿ ವಸ್ತುನ 70 ಕೋಟಿ ಕೊಟ್ಟು ಬೈ ಮಾಡ್ತಾ ಇದ್ದಾನೆ. ನಯನಾ ಮೇಡಮ್, ಇದೆಲ್ಲ ಯೋಚನೆ ಮಾಡೋ ಮೊದ್ಲು ನೀವೊಮ್ಮೆ ಸಾಮ್ರಾಟ್ ನ ಬೆರಳನ್ ನೋಡಿ. ಅದಾದ್ಮೇಲೆ ನಯನ ಕಣ್ಣೆತ್ತಿ ನೋಡಿದ್ಲು. ಅವಳ ಕಣ್ಣು ಸಾಮ್ರಾಟ್ ನ ಬಲಗೈಲಿದ್ದ ಉಂಗುರದ ಮೇಲ್ ಬಿದ್ದ ಕೂಡ್ಲೆ ಅವಳು ಕಂಪ್ಲೀಟ್ ಶಾಕ್ ಆದ್ಲು. ಬಿಟ್ ಕಣ್ಣು ಬಿಟ್ಟು ನೋಡ್ತಿದ್ದ ಅವಳು ಶಾಕ್ ನಿಂದ ಹೇಳಿದ್ಲು, ಟೈಗರ್. ಟೈಗರ್ ಹೆಸರು ಕೇಳಿದ ಕೂಡಲೇ ನಯನ ಬೆಚ್ಚಿ ಬಿದ್ದಿದ್ಲು. ಟೈಗರ್ ಹೆಸರಿನ ಸತ್ಯವೇನು? ಹೇಗೆ ಒಬ್ಬ ಡೆಲಿವರಿ ಬಾಯ್ ಅಕೌಂಟ್ ನಲ್ಲಿ 800 ಕೋಟಿ ಬಂತು? ಸಾಮ್ರಾಟ್ ನ ರಹಸ್ಯ ಏನು? ಅವನಷ್ಟೊಂದು ಪವರ್ಫುಲ್ ಆದ್ರೆ ಯಾಕೆ ಎಲ್ರ ಮುಂದೆ ಡೆಲಿವರಿ ಬಾಯ್ ಜೀವನ ನಡೆಸ್ತಿದ್ದಾನೆ? ಈ ಎಲ್ಲಾ ಪ್ರಶ್ನೆಗಳು ಇನ್ಸ್ಪೆಕ್ಟರ್ ತಲೆ ಕೆಡಿಸಿದ್ವು. ಈ ವಿಡಿಯೋ ಒಬ್ಳು ಅನ್ನೋನ್ ಹುಡುಗಿ ಅವ್ರಿಗೆ ಕೊಟ್ಟಿದ್ಲು. ಆದ್ರೆ ಅದಕ್ಕಿಂತ ಮೊದಲು 2 ಡಿಫರೆಂಟ್ ಸೀಕ್ರೆಟ್ ಏಜೆಂಟ್ಸ್ ಇನ್ಸ್ಪೆಕ್ಟರ್ಗೆ ಸಾಮ್ರಾಟ್ ಬಗ್ಗೆ ಒಂದಿಷ್ಟು ವಿಚಾರ ಹೇಳಿದ್ರು. ಅವನು ಮೊದಲು ಏಜೆಂಟ್ ಹೇಳಿದ ವಿಷಯ ನೆನಪಿಸೋಕೆ ಟ್ರೈ ಮಾಡ್ದ. ನಿಲ್ಲು, ಆ ರೆಸ್ಟೋರೆಂಟ್ ನಮ್ಮಂಥ ಬಡವರಿಗಲ್ಲ ಸಾಮ್ರಾಟ್. ಒಮ್ಮೆ ನನ್ ಡ್ರೆಸ್ ನೋಡು. ರೋಡ್ ಸೈಡ್ ಪಾತ್ರೆ ಹಿಡ್ಕೊಂಡು ಭಿಕ್ಷೆ ಬೇಡೋ ಬಿಕಾರಿ ತರ ಇದೆ. ಅಂಡ್ ಒಂಚೂರು ಆ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡೋರನ್ನ ನೋಡು. ಅವರಿಗೂ ನಮಗೂ ಭೂಮಿ ಆಕಾಶದಷ್ಟು ಡಿಫ್ರೆನ್ಸ್ ಇದೆ. ಇಲ್ಲ ವೈಭವಿ, ನೀನ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ಯಾ. ವೈಭವಿ ಅದು ಸಿಟಿಯ ಕಾಸ್ಟ್ಲಿ ರೆಸ್ಟೋರೆಂಟ್. ಅವರಿಗೆ ಅಲ್ಲಿ ನೀರ್ ಕುಡಿಯೋ ಯೋಗ್ಯತೆ ಕೂಡ ಇಲ್ಲ ಅಂತ ಮತ್ತೆ ಹೇಳಿದ್ಲು. ಅವಳ ಬರ್ತ್ಡೇಗೆ ಮೊದ್ಲೇ ಸೇವಿಂಗ್ಸ್ ಮಾಡಿಟ್ಟಿದೀನಿ ಅಂತ ಸಾಮ್ರಾಟ್ ಹೇಳ್ದ. ಅದಕ್ಕೆ ವೈಭವಿ ಅವ್ನ್ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಆ ದುಡ್ಡನ್ನ ಒಂದೇ ದಿನದಲ್ಲಿ ಖಾಲಿ ಮಾಡೋಕೆ ಅವಳು ಬಿಡಲ್ಲ ಅಂತ ಹೇಳ್ತಾ ಇದ್ಲು. ತಾನೇ ನೋಡ್ಕೋತೀನಿ ಅಂತ ಸಾಮ್ರಾಟ್ ಹೇಳಿ ಆ ಕಾಸ್ಟ್ಲಿ ರೆಸ್ಟೋರೆಂಟ್ ಒಳಗ್ ಹೋದ. ವೈಭವಿ ಸಾಮ್ರಾಟ್ ನ ತಡೆಯೋಕೆ ಅವ್ನ್ ಹಿಂದೆ ಓಡ್ಕೊಂಡ್ ಹೋಗಿ ಅವಸರದಲ್ಲಿ ಒಬ್ಬ ರಿಚ್ ಮ್ಯಾನ್ ಗೆ ಡ್ಯಾಶ್ ಆದ್ಲು. ಅಂಡ್ ಆ ರಿಚ್ ಮ್ಯಾನ್ ಕಾಸ್ಟ್ಲಿ ಸೂಟ್ ಮೇಲೆ ವೈನ್ ಚೆಲ್ತು. ಸಾರಿ ಸರ್. ಕಣ್ ಕಾಣಿಸ್ತಿಲ್ವಾ ನಿನಗೆ? ಈ ಪೆದ್ದಿನ ಒಳಗೆ ಯಾರು ಬಿಟ್ಟಿದ್ದು? ಈ ಸೂಟ್ ಪ್ರೈಸ್ ಗೊತ್ತಾ? 30 ಲಕ್ಷದ ಸೂಟ್ ಇದು.
ಐಮ್ ಸಾರಿ ಸರ್, ನನ್ನಿಂದ ತಪ್ಪಾಯ್ತು. ನಾನು ಈಗಲೇ ಇಲ್ಲಿಂದ ಹೊರಟೋಗ್ತೀನಿ. ನಿನ್ಗೇನ್ ಅನ್ಸುತ್ತೆ ನಾನ್ ನಿನ್ನ ಅಷ್ಟು ಈಸಿಯಾಗಿ ಹೋಗೋಕ್ ಬಿಡ್ತೀನ? ನೀನು ನನಗೆ 30 ಲಕ್ಷ ಕೊಡೋ ತನಕ ನಾನ್ ನಿನ್ನ ಹೋಗೋಕ್ ಬಿಡಲ್ಲ. ಈಗ್ಲೇ ನನ್ನ ಸೂಟ್ ನ ಪ್ರೈಸ್ ಕೊಡು, ಇಲ್ಲ ಅಂದ್ರೆ ಏನು? ಸಡನ್ ಆಗಿ ಸಾಮ್ರಾಟ್ ವೈಭವಿ ಬಳಿ ಬಂದ. ಆ ವ್ಯಕ್ತಿ ಸಾಮ್ರಾಟ್ ನ ದಿಟ್ಟಿಸಿ ನೋಡ್ತಾ ಹೇಳ್ದ, ಈ ರೆಸ್ಟೋರೆಂಟ್ ನ ಸ್ಟ್ಯಾಂಡರ್ಡ್ ತುಂಬಾ ಬಿದ್ದೋಗಿದೆ. ಈಗ್ಲೇ ನನ್ನ ಗರ್ಲ್ ಫ್ರೆಂಡ್ ಹತ್ರ ಸಾರಿ ಕೇಳು. ನಾನು ಸಾರಿ ಕೇಳ್ಬೇಕಾ? ನಾನ್ ಯಾರು ಅಂತ ನಿಂಗೆ ಗೊತ್ತಾ? ಸಾಮ್ರಾಟ್ ಹಾಗೂ ರಿಚ್ ಮ್ಯಾನ್ ಮಧ್ಯೆ ನಡೀತಿದ್ದ ಗಲಾಟೆ ನೋಡಿ ವೈಭವಿ ಭಯ ಪಡ್ಕೊಂಡ್ಲು. ಸಾಮ್ರಾಟ್, ನಾವ್ ಈ ವ್ಯಕ್ತಿ ಹತ್ರ ಸಾರಿ ಕೇಳಿ ಇಲ್ಲಿಂದ ಹೋಗೋಣ. ಈ ರಿಚ್ ಮ್ಯಾನ್ ಅನ್ನ ನಾನ್ ಟಿವಿಯಲ್ಲಿ ನೋಡಿದೀನಿ. ನನ್ನ ಗರ್ಲ್ ಫ್ರೆಂಡ್ ಹತ್ರ ಸಾರಿ ಕೇಳು, ಇಲ್ಲ ಅಂದ್ರೆ ಈ ದಿನ ನೆನ್ಸ್ಕೊಂಡು ನಿನ್ ಜೀವನ ಪರ್ಯಂತ ಪಶ್ಚಾತ್ತಾಪ ಪಡ್ತೀಯ. ಸಾಮ್ರಾಟ್ ಮಾತ್ ಕೇಳಿ ಆ ರಿಚ್ ಮ್ಯಾನ್ ಮತ್ತಷ್ಟು ಸಿಟ್ ಮಾಡ್ಕೊಂಡ. ಅಂಡ್ ರೆಸ್ಟೋರೆಂಟ್ ನಲ್ಲಿ ಅವರನ್ನೇ ನೋಡ್ತಾ ಇದ್ರು. ಸಿಟಿಯ ದೊಡ್ಡ ಡೈಮಂಡ್ ಬಿಸ್ನೆಸ್ ಮ್ಯಾನ್ ನಾನು ಅಂತ ಅವ್ನು ಹೇಳ್ದ. ಕೋಟ್ಯಾಧಿಪತಿಗಳು, ಮಂತ್ರಿಗಳು ನಾನ್ ಜೇಬ್ನಲ್ಲಿ ಇರ್ತಾರೆ, ಒಂದ್ ಚಿಟಿಕೆ ಹೊಡೆದ್ರೆ ನಿನ್ ಹೆಸರು ಇಲ್ದ ಹಾಗೆ ಮಾಡ್ತೀನಿ ನಾನು ಅಂತ ಹೇಳಿದಾಗ ಸಾಮ್ರಾಟ್, ಅಂಡ್ ನಾನ್ ಒಂದ್ ಚಿಟ್ಕೆ ಹೊಡೆದು ನಿನ್ ಬಿಸ್ನೆಸ್ ಹೆಸರು ಎಲ್ಲದನ್ನು ಮಾಯ ಮಾಡ್ಬಿಟ್ರೆ? ಆ ವ್ಯಕ್ತಿ ಸಾಮ್ರಾಟ್ ಮಾತನ್ನ ಅರ್ಥ ಮಾಡ್ಕೊಳ್ಳೋ ಮೊದ್ಲೆ ಸಾಮ್ರಾಟ್ ತನ್ನ ಫೋನ್ ತೆಗೆದು ಯಾರಿಗೋ ಒಂದು ಮೆಸೇಜ್ ಕಳಿಸ್ದ. ಅಂಡ್ ನೆಕ್ಸ್ಟ್ ಮೂಮೆಂಟ್ ಆ ರಿಚ್ ಮ್ಯಾನ್ಗೆ ಒಂದ್ ಕಾಲ್ ಬಂತು. ಅಂಡ್ ಅವನಿಗೆ ನಿಂತ ನೆಲಾನೇ ಕುಸ್ದಂತಾಯ್ತು. ಮಗನೇ, ನಾವ್ ಹಾಳಾಗ್ ಹೋದ್ವಿ. ನಮ್ ಕಂಪನಿ ಶೇರ್ಸ್ ಬಿದ್ದು ಹೋಯ್ತು ಅಂಡ್ ನಮ್ಗೆ ಕೋಟ್ಯಾನುಗಟ್ಲೆ ಲಾಸ್ ಆಯ್ತು. ವಾಟ್? ಇದೆಲ್ಲ ಹೇಗ್ ಸಾಧ್ಯ ಡ್ಯಾಡ್? ಯಾರೋ ನಮ್ಮನ್ನ ಹಾಳು ಮಾಡೋದನ್ನ ನೋಡ್ತಿದ್ದಾರೆ. ನೀನ್ ಯಾರಾದ್ರೂ ದೊಡ್ಡ ವ್ಯಕ್ತಿಗೆ ಹಾಳು ಮಾಡ್ತೀಯಾ? ಒಂದ್ ವೇಳೆ ಮಾಡಿದ್ದೆ ಅಂದ್ರೆ ಈಗಲೇ ಸಾರಿ ಕೇಳು, ಇಲ್ಲ ಅಂದ್ರೆ ನಾಳೆ ನಾವು ಬೀದಿಲಿರ್ತೀವಿ. ಆ ರಿಚ್ ಮ್ಯಾನ್ ಸಾಮ್ರಾಟ್ ಕಡೆ ತಿರುಗಿ ಹೇಳ್ದ, ಅಷ್ಟಕ್ಕೂ ನೀವ್ಯಾರು? ಅಷ್ಟಕ್ಕೂ ಈ ಸಾಮ್ರಾಟ್ ಯಾರು? ಅವನ ರಿಯಾಲಿಟಿ ಏನು? ಅದ್ ಹೇಗೆ ಒಬ್ಬ ಬೀದಿ ಬಿಕಾರಿ ಆ ಶ್ರೀಮಂತನ ಕೋಟ್ಯಾನುಗಟ್ಟಲೆ ಸಾಮ್ರಾಜ್ಯವನ್ನ ಮಿನಿಟ್ ನಲ್ಲಿ ಬೀಳಿಸ್ದ? ಈ ಪ್ರಶ್ನೆಗೆ ಉತ್ತರ ಅಲ್ಲಿದ್ದವ್ರಿಗೆ ತಿಳಿಯೋ ಮೊದ್ಲೇ ಸಾಮ್ರಾಟ್ ಅಲ್ಲಿಂದ ಹೊರಟೋಗಿದ್ದ. ಅಂಡ್ ಇದು ಸಾಮ್ರಾಟ್ಗೆ ಸಂಬಂಧಪಟ್ಟ ಒಂದ್ ವಿಚಾರ ಆಗಿತ್ತು. ಅದನ್ನ ಸೀಕ್ರೆಟ್ ಏಜೆಂಟ್ ಪೊಲೀಸ್ಗೆ ಹೇಳ್ತಿದ್ದ. ಆದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಇದ್ಯಾವುದು ಅರ್ಥ ಆಗ್ತಿರ್ಲಿಲ್ಲ. ಯಾಕಂದ್ರೆ ಕೆಲವು ದಿನದ ಹಿಂದೆ ಇನ್ನೊಬ್ಬ ಸೀಕ್ರೆಟ್ ಏಜೆಂಟ್ ಸಾಮ್ರಾಟ್ ಬಗ್ಗೆ ಹೇಳಿದ ಕತೆ ಬೇರೆನೇ ಆಗಿತ್ತು. ಈ ಬಿಕಾರಿನ ನನ್ ನಾಯಿ ಕೂಡ ಮೂಸಲ್ಲ. ನೀನು ನನ್ ಬಾಯ್ ಫ್ರೆಂಡ್, ಫರ್ಗೆಟ್ ಇಟ್. ಕೇಳಿಸ್ಕೊಂಡ್ಯಾ ಬೇಕುಪ್ಪ? ವೈಭವಿ ನಿನ್ನ ಒದ್ದು ಹೊರಗಾಕಿದ್ದಾಳೆ. ಅಂಡ್ ಇವತ್ತಿಂದ ಇವಳು ಹಿಂದೆ ಮುಂದೆ ಸುತ್ತಾಡೋ ಬಗ್ಗೆ ಯೋಚನೆ ಕೂಡ ಮಾಡಬೇಡ. ಪ್ಲೀಸ್ ವೈಭವಿ, ನಾವು ಒಟ್ಟಿಗೆ ಮನೆ ಕೊಂಡ್ಕೊಳ್ಬೇಕು ಅಂತಿದ್ವಿ. ನಮ್ಗೋಸ್ಕರ ನಾನು ದುಡ್ಡು ಬೇರೆ ಸೇವ್ ಮಾಡ್ತಿದ್ದೆ. ಗುಡ್ಸ್ಲನ ಮನೆ ಅನ್ನಲ್ಲ ಸಾಮ್ರಾಟ್, ತೊಲಗು ಇಲ್ಲಿಂದ. ಸಾಮ್ರಾಟ್ ಕಣ್ಮುಂದೆನೆ ಅವ್ನ್ ಗರ್ಲ್ ಫ್ರೆಂಡ್ ವೈಭವಿ ರಿಚ್ ಹುಡುಗ ಜಗನ್ಗೆ ಕಿಸ್ ಮಾಡಿ ಅವನನ್ನ ಹಗ್ ಮಾಡಿದ್ಲು. ಸಾಮ್ರಾಟ್ ಮನ್ಸ್ ನೋವಲ್ಲಿ ನುಚ್ಚು ನೂರಾಯ್ತು. ಅಳ್ತಾ ಅಲ್ಲಿಂದ ಹೊರಗೆ ಹೋದ ಸಾಮ್ರಾಟ್ ಒಂದ್ ಫುಲ್ ಬಾಟಲ್ ಖಾಲಿ ಮಾಡ್ದ. ಜೊತೆಗೆ ಮನ್ಸಲ್ಲೇ ಹೇಳ್ದ, ಸಾಯೋದೇ ಇದಕ್ಕಿಂತ ಬೆಟರ್. ಸಾಮ್ರಾಟ್ ನಿದ್ದೆಯ ಅಮಲಿನಲ್ಲಿ ತೇಲಾಡ್ತಿದ್ದ. ಇನ್ನೇನು ಒಂದ್ ಕಾರ್ ಕೆಳಗ್ ಬಿದ್ಬಿಟ್ಟ ಅಂದಾಗ ಕಾರ್ ಡ್ರೈವರ್ ಬ್ರೇಕ್ ಹಾಕ್ತ. ಆ ಕಾರ್ನಲ್ಲಿ ಬೆಂಗಳೂರಿನ ಕೋಟ್ಯಾಧಿಪತಿ ಸೂರಜ್ ಕೂತಿದ್ದ. ಕುಡಿದ ಅಮಲಿನಲ್ಲಿದ್ದ ಸಾಮ್ರಾಟ್ನ ನೋಡಿ ಸೂರಜ್ ತನ್ನ ಗಾರ್ಡ್ಸ್ ಹೇಳ್ದ, ಪರ್ಫೆಕ್ಟ್, ಮಜಾ ಇನ್ಮೇಲೆ ಬರುತ್ತೆ. ಇವನನ್ನ ಎತ್ತಾಕೊಂಡು ಕಾರ್ ಡಿಕ್ಕಿ ಒಳಗ್ ಹಾಕಿ ಅಂಡ್ ಅಲ್ಲಿಂದ ತಗೊಂಡ್ ಹೋಗಿ ನನ್ ತಂಗಿ ಪಕ್ಕ ಮಲಗಿಸಿ ಅಂಡ್ ಇವನ್ ಪ್ಯಾಂಟ್ ಬಿಚ್ಚೋದನ್ನ ಮರಿಬೇಡಿ. ಬಟ್ ಬಾಸ್, ಈ ಮನುಷ್ಯ ಹೇಳ್ದಷ್ಟ್ ಮಾಡು. ಹಾ, ತಾತನಿಗೆ ಏನ್ ಹೇಳ್ಬೇಕು ಅಂತ ನೆನ್ಪಿದೆ ತಾನೆ? ಸಾಮ್ರಾಟ್ ಕಣ್ತೆರ್ದಾಗ 4 ದಿಕ್ಕಿನಲ್ಲೂ ಗನ್ ಹಿಡ್ಕೊಂಡು ಜನ ನಿಂತಿದ್ರು. ಅವನೊಂದು ಅರಮನೆಗೆ ಹೋಲೋ ರೂಮ್ ನಲ್ಲಿದ್ದ. ಅವನ್ ಪಕ್ಕ ಒಂದು ಬ್ಯೂಟಿಫುಲ್ ಹುಡುಗಿ ಅಳ್ತಾ ಕೂತಿದ್ಲು. ಅವನ ಮುಂದೆ 6 ಅಡಿ ಎತ್ತರದ ಒಬ್ಬ ವ್ಯಕ್ತಿ ಸಿಟ್ಟಲ್ಲಿ ಸಾಮ್ರಾಟ್ನ ನೋಡ್ತಾ ಹೇಳಿದ್ರು, ಸಾನ್ಯಾ, ಈ ಕುಡುಕ ಬಿಕಾರಿನ ನಿನಗಿಷ್ಟ? ತಾತ, ನನ್ನ ನಂಬಿ. ನನ್ಗೆ ಇವ್ನು ಯಾರು ಅಂತ ಗೊತ್ತಿಲ್ಲ. ಇವ್ ನನ್ ರೂಮ್ಗೆ ಹೇಗ್ ಬಂದ ಅಂತಾನೂ ಗೊತ್ತಿಲ್ಲ. ನಮ್ಮ ಮಧ್ಯೆ ಏನೂ ಆಗಿಲ್ಲ. ಹೆಣ್ಮಕ್ಳಿಗೆ ಲೆಕ್ಕಕ್ಕಿಂತ ಹೆಚ್ಚು ಫ್ರೀಡಮ್ ಕೊಟ್ರೆ ಅವರು ಹಾಳಾಗ್ ಹೋಗ್ತಾರೆ. ಸುಮ್ನಿರು ಸೂರಜ್. ಸಾನ್ಯಾ, ನಿನ್ಗೆ ಈ ಮನೆ ರೂಲ್ಸು ಚೆನ್ನಾಗಿ ಗೊತ್ತಿದ್ಯಲ್ಲ. ಇವತ್ತಿನಿಂದ ಈ ಹುಡುಗ ನಮ್ಮ ಮನೆ ಅಳಿಯ. ನೀನು ರೂಲ್ಸ್ ಬ್ರೇಕ್ ಮಾಡಿದ್ರೆ ನಿನ್ನ ಹೆಸರಿಗಿರೋ ಕಂಪ್ನಿನ ಸೂರಜ್ ಹೆಸರಿಗೆ ಮಾಡ್ತೀನಿ. ಅಂಡ್ ಗಾರ್ಡ್ಸ್, ಇವನು ಮಾಡಿರೋ ಎಲ್ಲಾ ತಪ್ಪು ನೆನಪಿಗೆ ಬರೋ ತನಕ ಇವನಿಗೆ ಪಾಠ ಕಲ್ಸಿ. ಫೋರ್ಸ್ಫುಲಿ ಸಾನ್ಯಾ ಹಾಗೂ ಸಾಮ್ರಾಟ್ನನ್ನ ಕೋರ್ಟ್ ರಿಜಿಸ್ಟರ್ ಮುಂದೆ ಕ್ರಮದಲ್ಲಿ ಅಲ್ಲಿ ತನಕ ಆಗಿರ್ಲಿಲ್ಲ. ವಿಧಿ ಹೇಗ್ ಆಟ ಆಡ್ತು ನೋಡಿ. ಸಾಮ್ರಾಟ್ ಅಕ್ರಮ್ ಪಾರ್ಟಿಗೆ ರೀಚ್ ಆಗ್ತಿದ್ದಂತೆ ಅಲ್ಲಿ ಅವನ ಎಕ್ಸ್ ಗರ್ಲ್ ಫ್ರೆಂಡ್ ವೈಭವಿ ಎದುರಾದ್ಲು. ನಿನ್ ಮುಖ ಶೇಪ್ ಔಟ್ ಮಾಡಿದ್ ಯಾರು? ಇಲ್ಲೇನಾದ್ರೂ ಡೆಲಿವರಿ ಮಾಡೋಕ್ ಬಂದ್ಯಾ? ಇಷ್ಟ ಐಷಾರಾಮಿ ಪಾರ್ಟಿಯಲ್ಲಿ ನಿನ್ನ ನೋಡಿ ನನ್ಗೆ ವಾಕ್ರಿಕೆ ಬರ್ತಾ ಇದೆ. ವೈಭವಿ ತನ್ನ ಬಾಯಲ್ಲಿ ಸಾಮ್ರಾಟ್ಗೆ ಇನ್ನೂ ಅವಮಾನ ಮಾಡೋ ಮೊದ್ಲೇ ಸಾಮ್ರಾಟ್ನ ಹಿಂದಿನಿಂದ ಒಬ್ಳು ಹುಡುಗಿ ಬಂದು ಅವ್ನ ಕೆನ್ನೆಗೆ ಕಿಸ್ ಮಾಡ್ತಾ ಹೇಳಿದ್ಲು, ಬೇಬಿ, ತಾತ ನಿನ್ನ ಕರಿತಾ ಇದ್ದಾರೆ.
ಆ ಹುಡುಗಿ ಬೇರಾರು ಅಲ್ಲ, ಸಾನ್ಯಾ ಆಗಿದ್ಲು. ಸಾನ್ಯಾಳ ಪ್ರೀತಿ ನೋಡಿ ಸಾಮ್ರಾಟ್ ಶಾಕ್ ಆದ. ಅವನಿಗೆ ಅವನ್ ಕಿವಿಯನ್ನೇ ನಂಬೋಕಾಗ್ಲಿಲ್ಲ. ಅವನು ಅವಳಿಗೆ ಪ್ರಶ್ನೆ ಮಾಡೋ ಮೊದ್ಲೇ ಸಾನ್ಯಾ ಪಿಸು ಮಾತಲ್ಲಿ ಹೇಳಿದ್ಲು, ನಾನು ಅಸಹಾಯಕಳಾಗಿದ್ದೆ. ತುಂಬಾ ಖುಷಿ ಪಟ್ಕೋಬೇಡ. ನನ್ನ ಕಂಪನಿ ಇನ್ವೆಸ್ಟರ್ಸ್ ಇದೇ ಪಾರ್ಟಿನಲ್ಲಿದ್ದಾರೆ ಅಂಡ್ ನಮ್ ಮದ್ವೆ ಆಗಿದೆ ಅಂತ ಅವ್ರಿಗೆ ಗೊತ್ತಿದೆ. ಸಾಮ್ರಾಟ್ ಸಾನ್ಯಾ ಕೈ ಬಿಡಿಸ್ಕೊಂಡು ದೂರ ಹೋಗೋಕ್ ನೋಡ್ದ. ಅದೇ ಸಮಯಕ್ಕೆ ಅವ್ರ ಮುಂದೆ ಇಬ್ರು ಇನ್ವೆಸ್ಟರ್ಸ್ ಬಂದ್ರು. ಸಾಮ್ರಾಟ್ ಶೇಕ್ ಹ್ಯಾಂಡ್ ಕೊಡೋಕೆ ತನ್ ಕೈ ಚಾಚಿದಾಗ ಒಬ್ಬ ಇನ್ವೆಸ್ಟರ್ ಸಾಮ್ರಾಟ್ ಬೆರಳಲ್ಲಿದ್ದ ಒಂದು ಗ್ರೀನ್ ಸ್ಟೋನ್ ಇರೋ ಗೋಲ್ಡ್ ರಿಂಗ್ ನೋಡಿ ಅಲ್ಲೇ ನಿಂತ್ ಹೇಳ್ದ, ಇದು ಹೇಗ್ ಸಾಧ್ಯ? ಇಟ್ಸ್ ಇಂಪಾಸಿಬಲ್. ಸಾನ್ಯಾ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡೋಕ್ ಬಂದ ಕೋಟ್ಯಾಂತರ ಮೌಲ್ಯದ ಕಂಪನಿ ಓನರ್ ಸಾಮ್ರಾಟ್ ಮುಂದೆ ತನ್ನ ಮಂಡಿಯೂರಿ ಹೇಳ್ದ, ನಮ್ಮ 18 ವರ್ಷದ ಸರ್ಚ್ ಇವತ್ತೇ ಎಂಡ್ ಆಯ್ತು ಟೈಗರ್. ಹಾಗಾದ್ರೆ ಒಬ್ಬ ಮಾಮೂಲಿ ಡೆಲಿವರಿ ಬಾಯ್ ಮುಂದೆ ಒಬ್ಬ ಇನ್ವೆಸ್ಟರ್ ಟೈಗರ್ ಅಂತ ಅವನನ್ನ ಕರೆದು ಅವನ ಮುಂದೆ ಮಂಡಿಯೋರಿದ್ಯಾಕೆ? ಸ್ವಂತ ತಂಗಿ ಸಾನ್ಯಾ ಮೇಲೇನೆ ಇಷ್ಟು ದೊಡ್ಡ ಕಪ್ಪು ಚುಕ್ಕೆ ಹಾಕುವಂತ ದ್ವೇಷ ಸೂರಜ್ಗೆ ಯಾಕಿತ್ತು? ಸಾಮ್ರಾಟ್ ಹಿಂದೆ ನಿಗೂಢ ರಹಸ್ಯ ಇದ್ಯಾ? ಸಾನ್ಯಾ ಮುಂದೆ ಸತ್ಯದ ಭಯಾನಕ ಪುಟಗಳು ತೆರೆದಾಗ ಏನಾಗ್ಬೋದು? ಅಷ್ಟಕ್ಕೂ ಯಾರೇ ಟೈಗರ್? ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ಟೈಗರ್ ರಿಟರ್ನ್ಸ್ ಅನ್ನೋ ಅದ್ಭುತ ಕಥೆಯನ್ನ.